ತಂಗಿ ನಡುವೆ ಹುಟ್ಟಿಲ್ಲ. ಅಮ್ಮ ಒಬ್ರೆ ಸಾಕು, ಅಮ್ಮ ಇಲ್ದಾನೆ ನಾವ್ ಬರಲ್ಲ. ಯಾಕೆ ನಮ್ಮ ಕಾನೂನು ಬದಲಾಗ್ತಾ ಇಲ್ಲ? ದೇವ್ರು ಸ್ವರೂಪನೇ ಲಕ್ಷ್ಮಿ. ಹಂಗಂದ್ಮೇಲೆ ನಾವ್ ಹೆಣ್ಮಕ್ಳು ಲಕ್ಷ್ಮಿ ತರ ಯಾಕೆ ಕಾಣಿಸಲ್ಲ ನಿಮ್ಗೆ? ನಮ್ಮ ಒಂದು ದೇಶ ಬಿಟ್ರೆ ಬೇರೆ ದೇಶಗಳಲ್ಲಿ ರೇಪ್ ಮಾಡುವ ಇಮಿಡಿಯೇಟ್ ಹ್ಯಾಂಗ್. ಎಲ್ಲರ ಮನೆ ಮನಸ್ಥಿತಿನೂ ಒಂದೇ ತರ ಇರಲ್ಲ. ಯಾಕಂದ್ರೆ ನಮ್ಮನೆ ನನ್ ತಾಯಿ ಅಂದ್ರೆ ನನ್ ಮಗಳು ಚೆನ್ನಾಗಿರ್ಲಿ ಅಂತಾರೆ. ಒಬ್ರು ತಾಯಿಗೆ ಒಬ್ಬ ಮಗಳಿರ್ತಾಳೆ. ಸೊ ಗಂಡನ್ಗೆ ಹೆಂಡತಿ ಇರ್ತಾರೆ, ಮಕ್ಕಳಿಗೆ ಅಮ್ಮ ಇರ್ತಾರೆ. ಯಾಕೆ ಯಾರು ಅರ್ಥ ಮಾಡ್ಕೊಳಲ್ಲ? ಒಂದೇ ಕುಟುಂಬ ಅಲ್ವೇನಲ್ಲಪ್ಪ ದೇಶದಲ್ಲಿ, ಎಲ್ಲಾರ ಕುಟುಂಬದಲ್ಲೂ ಎಲ್ರು ಇರ್ತಾರೆ. ಗಂಡ್ ಮಕ್ಳು ಎಲ್ಲಿಂದ ಮತ್ತೆ ಹುಟ್ಟಿರೋದು ಎಲ್ಲಿಂದ? ಆಮೇಲೆ ನಮ್ಮ ಎಲ್ಲಾ ನದಿಗೂ ಹೆಣ್ಮಕ್ಳ ಹೆಸರಿಟ್ಟಾರೆ. ಕೃಷ್ಣ ನದಿ ಅಂತಿದೆ ಅಂತಾರೆ, ಅದು ಕೃಷ್ಣ ಅಲ್ಲ, ಕೃಷ್ಣೆ, ಅದು ಹೆಣ್ಣೆ. ಸೊ ಹೆಣ್ಣು ನದಿಗಳೇ ನಮ್ ಪ್ರಪಂಚದಲ್ಲಿ ಇರೋದು. ಬೇರೆ ಯಾರು ಗಂಡಸರ ಹೆಸರು ಯಾವ್ದು ಇಟ್ಟಿಲ್ಲ. ಲಕ್ಷ್ಮಿ ಬೇಕು ನಿಮ್ಗೆ, ಸರಸ್ವತಿ ಬೇಕು ಓದಕ್ಕೆ, ವಿದ್ಯೆಗೆ, ಎಲ್ಲದಕ್ಕೂ ದುಡ್ಡು, ಲಕ್ಷ್ಮಿ, ಎಲ್ಲಾನು ಲಕ್ಷ್ಮಿ. ಎಲ್ಲ ನಮ್ ದೇವ್ರು ಸ್ವರೂಪನೇ ಲಕ್ಷ್ಮಿ. ಹಂಗಂದ್ಮೇಲೆ ನಾವ್ ಹೆಣ್ಮಕ್ಳು ಲಕ್ಷ್ಮಿ ತರ ಯಾಕೆ ಕಾಣಿಸಲ್ಲ ನಿಮ್ಗೆ? ದೇವ್ರ ತರ ಯಾಕೆ ಕಾಣಿಸಲ್ಲ? ಗಂಡ್ಮಕ್ಳು ಯಾರಿಗೂ ಸೇಫ್ ಇದೆ ಅಂತ ಹೇಳಕ್ಕಾಗಲ್ಲ. ವಯಸ್ಸಾದವ್ರನ್ನು ಬಿಡ್ತಿಲ್ಲ. ಹೌದು, ಈ ಬಸ್ಸಲ್ಲಿ ಯಾರೋ ಹುಡುಗಿ ಹೇಳಿದ್ಲು ನಿನ್ನೆ, ವಯಸ್ಸಾಗಿದೆ ಅಂತ ತಾತನ್ಗೆ ಸೀಟ್ ಬಿಟ್ಟು ಎದ್ರೆ ಆ ತಾತ ಚೇಷ್ಟೆ ಮಾಡ್ತಿದ್ರಂತೆ ಕುತ್ಕೊಂಡು. ಇದಕ್ಕೇನ್ ಹೇಳೋದು? ಅದೇ ನಾ ಹೇಳ್ತಿದ್ದೀನಿ. ಈಗ ತಾಯಿ ನಾವೇನ್ ಮಾಡ್ಬೇಕು? ಅಯ್ಯೋ ನಮ್ ತಾಯಿ ಸೇಫ್ ಇದಾರ, ನಮ್ ತಾಯಿಗೆ ಸೆಕ್ಯೂರ್ ಕೊಡ್ಬೇಕು ಅಂತ ನಮಗೆ ಈಗ ಫೀಲ್ ಬರುತ್ತೆ. ಮಕ್ಳಿಗೆ ಮಾತ್ರ ಅಲ್ಲ, ವಯಸ್ಸಾಗಿರೋನು ಬಿಡ್ತಿಲ್ಲ ಅಂದ್ರೆ ಹೆಣ್ಣು ಬೇಕಾಗಿರೋದು. ನಿಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕೇಳ್ತೀನಿ. ಯಾಕಂದ್ರೆ ನೀವು ಪಾಪ ಕಲಾವಿದ್ರು, ಇಬ್ರು ಕಲಾವಿದ್ರು. ನಾನು ನೋಡಿದ್ದೀನಿ, ಸುಮಾರು ವರ್ಷಗಳಿಂದ ನೋಡಿದ್ದೀನಿ. ಇವಾಗ ನೈಟ್ ಶೂಟ್ಸ್ ಇರುತ್ತೆ ನಿಮಗೆ, ಹೋಗ್ಲೇಬೇಕು. ಶೂಟಿಂಗ್ ಅಂದರೆ ಕಲಾವಿದ್ರು ಹೋಗಲೇಬೇಕು. ಎಲ್ಲೇ ಇದ್ರು, ಮನೆ ಕೆಲಸ ಬಿಟ್ಟು, ಮಕ್ಳು ಕೆಲಸ ಬಿಟ್ಟು, ಏನೇ ಕೆಲಸ ಇದ್ರೂ ಹೋಗಲೇಬೇಕು. ಯಾಕಂದ್ರೆ ಡೇಟ್ಸ್ ಕೊಟ್ಟಿರ್ತೀವಿ. ನೀವು ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕಾರಲ್ಲಿ ವಾಪಸ್ ಬರಬೇಕಾದ್ರಾಗಲಿ, ಇಲ್ಲ ನಿಮ್ಗೇನಾದರೂ ಆ ಥರ ಹಿಂಸೆ ಆಗಿದೆಯಾ? ಖಂಡಿತ. ಯಾಕಂದ್ರೆ ನಾನೊಂದು ಸವಾಲ್ ಅಂತ ಸಿನಿಮಾ ಮಾಡ್ತಾ ಇದ್ದೆ, ಪ್ರಜ್ವಲ್ ದೇವರಾಜ್ ಅವ್ರ ಸಿನಿಮಾ. ಅದು ನೆಲಮಂಗಲದ ಶೂಟಿಂಗ್ ಇತ್ತು. ಒಂದು 2 ಗಂಟೆ ರಾತ್ರಿನ ನೈಟ್ ಶೂಟು. 2 ಗಂಟೆ ರಾತ್ರಿನ ಒಂದು ಆಕ್ಸಿಡೆಂಟ್ ಸೀನ್ ಇತ್ತು ನಮ್ದು. ಅದು ಮುಗಿಸ್ಕೊಂಡು ನಾನು ಒಬ್ಳೆ ಬರ್ತಾ ಇದ್ದೆ. ಅವಾಗ ನನ್ನ ಹತ್ರ K10 ಗಾಡಿ ಇತ್ತು. ನಾನು ಮಾರತಳ್ಳಿನಲ್ಲಿದ್ದೆ. ಸೊ ಯಾರು ನನ್ನ ಜೊತೆ ಬರ್ಲಿಲ್ಲ, ನಾನು ಒಬ್ಳೆ ಬಂದೆ. ಅದೇನು ನಂಗೆ ಗೊತ್ತಿಲ್ಲ, ಯಾರನ್ನೋ ಕರ್ಕೊಂಡು ಜೊತೆಗೆ ಯಾರ ಡ್ರಾಪ್ ಮಾಡಿ ಅಂತ ಅವರು ಹೇಳಲಿಲ್ಲ. ನಾನು ಒಬ್ಳೆ ನಾನ್ ಜೊತೆ ಯಾರಾದ್ರೂ ಬನ್ನಿ ಅಲ್ಲಿವರೆಗೆ ಅಂತ ನಾನು ಕೇಳಲಿಲ್ಲ. ಸೊ ನಾನದು ಸ್ವಾಭಿಮಾನಿ, ನಂದೇ ಕಾರಲ್ಲಿ ಹೋಗಿ ನಂದೇ ಕಾರಲ್ಲಿ ಬರೋ ಅಂತವಳು. ಸರಿ, ನಾನೇ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೆ. ನೆಲಮಂಗಲ ಇನ್ನು ಟೋಲ್ ಆಯ್ತು. ಟೋಲಿಂದ ಮುಂದೆ ಬಂದ್ರೆ ಅಲ್ಲಿ ಸರ್ಕಲ್ ಇದೆ. ಸರ್ಕಲ್ ಇಂದ ನಾವು ಫ್ಲೈಓವರ್ ಹತ್ತೀವಲ್ಲ, ಅಲ್ಲಿವರೆಗೂ ಬಂದೆ ನಾನು ಒಬ್ಳೆ. ಕಾರ್ ಡ್ರೈವ್ ಮಾಡ್ಕೊಂಡ್ ಬರುವಾಗ 3 ಜನ 2 ವೀಲರ್ ಬಂದ್ರು. 2 ವೀಲರ್ ಬರ್ತಾ ಇದ್ರು. ನನಗೆ ನಾವು ಒಂದು ಸಂಪಾದನೆ ಅನ್ನೋದಕ್ಕಿಂತ ನಾವು ಗೌರವವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಕಲಾವಿದ್ರು ಯಾರು ಏನೋ ಮಾನ ಮರ್ಯಾದೆ ಬಿಟ್ಟೇನಿಲ್ಲ. ಕಲಾವಿದ್ರಿಗೂ ಒಂದು ಕಲೆ ಇದೆ. ಸೊ ಈ ಕಲೆನ ಎಲ್ರು ಕೈ ಬೀಸಿ ಕರೀತೆ. ಕೆಲವರು ಮಾತ್ರ ಉಳ್ಕೋತಾರೆ. ಇಲ್ಲಿ ಎಲ್ಲ ಬಣ್ಣ ಹಚ್ಕೊಂಡು ಆಕ್ಟ್ ಮಾಡಕ್ ಆಗಲ್ಲ. ಸೊ ನಮ್ದು ಅದೃಷ್ಟ, ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಮ ಅದೃಷ್ಟ. ಏನಂತೀಯಪ್ಪ? ನಮ್ಮ ಅದೃಷ್ಟ. ಸೊ ನಾವ್ ಅದನ್ನ ಕೆಲಸ ಮಾಡಕ್ ಹೋದ್ರೆ ಈ ಮಾತಾಡೋರು 1000 ಮಾತಾಡ್ತಾರೆ. ಕಲಾವಿದ್ರು ಅಂದ್ರೆ ಮೂಗ್ ಮುರಿಯೋದು ಜಾಸ್ತಿ. ಯಾಕಂದ್ರೆ ಬೇರೆ IT-BT ಕಂಪ್ನಿಗಳಲ್ಲಿ ಇಲ್ವಾ, ರಾಜಕೀಯದಲ್ಲಿ ಇಲ್ವಾ, ಎಲ್ಲಿ ಹೆಣ್ಮಕ್ಳಿಲ್ಲ, ಎಲ್ಲರೂ ಸೇಫ್ ಆಗಿದ್ಬಿಟ್ಟಿದಾರ. ಹಂಗಾದ್ರೆ ಅವ್ರನ್ನ ಯಾರು ಟಚ್ ಮಾಡ್ತಾ ಇಲ್ವೋ, ಅವ್ರು ಯಾರನ್ನು ಮಾತೇ ಆಡಿಸ್ತಾ ಇಲ್ವಾ? ನಮ್ಮ ಇಂಡಸ್ಟ್ರಿಲೇ ಡೈರೆಕ್ಟರ್ ಜೊತೆ, ಪ್ರೊಡ್ಯೂಸರ್ ಜೊತೆ ನಿಮ್ಗೆ ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಸಿಗೋದು, ಹಾಗೆ ಹೀಗೆ. ಯಾಕೆ ಇದೆಲ್ಲ ಮಾತಾಡ್ತಾರೆ ಅಂತ. ಸೊ ಇಷ್ಟೆಲ್ಲ ಮಾತಾಡ್ಕೊಂಡು ನಾವೊಂದು ನಮ್ ದುಡಿಮೆ, ನನ್ಗೂ ಗಂಡ ಇರ್ತಾರೆ, ನನ್ಗೂ ಮಕ್ಳು ಇರ್ತಾರೆ, ನಾವು ದುಡಿಬೇಕು. ಈ ಬೆಂಗಳೂರಲ್ಲಿ ಒಬ್ರ ಸಂಪಾದನೆ ಬದುಕಕ್ ಆಗಲ್ಲ. ಮಕ್ಳು ವಿದ್ಯಾಭ್ಯಾಸ ಕೊಡ್ಸ್ಬೇಕು, ಬಾಡಿಗೆ ಕಟ್ಬೇಕು. ನಾವು ಹೋಗ್ತೀವಪ್ಪ, ಹೌದು ನೈಟ್ ಶೂಟಿಂಗ್ ಇರುತ್ತೆ, ನಾವು ಹೋಗ್ತೀವಿ ಬರ್ತೀವಿ. ಹಾಗಂತ ಇಷ್ಟು ಅರ್ಥ ಮಾಡ್ಕೊಳ್ದಾಗ ಕೆಲವರು ರೇಗ್ಸೋದು, ಒಂದ್ ತೆಗೆದು ಹೂವೇಸೆಯೋದು ಕಾರಲ್ಲಿ ಬರ್ತಾ. ನಾನು ಇದುವರೆಗೂ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ನನ್ ಗಂಡ ಮಕ್ಳಿಗೆ ಹೇಳ್ಕೊಂಡ್ರೆ ತುಂಬಾ ನೋವು ಪಟ್ಕೊಂತಾರೆ ಅಂತ ನಾನು ಇದುವರೆಗೂ ಹೇಳ್ಕೊಂಡಿಲ್ಲ. ನಾನು ಅಲ್ಲಿಂದ ನಮ್ಮ ಮಾರತಳ್ಳಿ ತನಕ ಬರೋ ತನಕ ನಾನು ಎಷ್ಟು ಫಾಸ್ಟ್ ಅಲ್ಲಿ ಕಾರ್ ಓಡಿಸ್ಕೊಂಡ್ ಬಂದಿದ್ದೀನಿ ಅಂದ್ರೆ ನಾನು ಎಲ್ಲೂ ನಿಲ್ಸಿಲ್ಲ. ಸಂಧಿ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಅಷ್ಟು ಹಿಂಗ್ ಪ್ರಾಣ ಬಿಗಿ ಇಟ್ಕೊಂಡ್ ಬಂದಿದ್ದೀನಿ. ಅಲ್ಲಿವರೆಗೂ ನನ್ನ ಹಿಂದೆ ಮುಂದೆ 3 ಜನ ಬೈಕಲ್ಲಿ ಬರ್ತಾನೆ ಇದ್ರು. ನನ್ ಇವಾಗ ಇದ್ದಷ್ಟು ಅವಾಗ ನಾನು ಧೈರ್ಯ ಇಲ್ಲ. ಗ್ಲಾಸ್ ಇಳಿಸಿದ್ರೆ ಅವರು ಏನ್ ಮಾಡ್ಬಿಡ್ತಿದ್ರು, ಇಲ್ಲ ನಿಲ್ಸ್ಬಿಟ್ಟಿದ್ರೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಾನು ಆ ಟೈಮಲ್ಲಿ ಏನ್ ಮಾಡಿದೆ, ಧೈರ್ಯ ತಗೊಂಡೆ. ನಾನ್ ಮನೆಗೆ ಹೋಗ್ಲೇಬೇಕು. ಫೋನ್ಗಳು ಮಾಡ್ಬೋದಿತ್ತು, ಯಾರಾದ್ರೂ ಶೂಟಿಂಗ್ ಸೆಟ್ಗೋ ಇಲ್ಲ ಮನೆಗೆ ಗಾಬರಿ ಮಾಡ್ಕೊಂತಾರೆ. 2:30-3 ಗಂಟೆ ರಾತ್ರಿ ಒಬ್ಳೆ ಬರ್ತಾ ಇದ್ದೀನಿ. ಸೊ ಶೂಟಿಂಗ್ ಅವ್ರು ಬರೋ ತನಕ ನಾನೆಲ್ಲಿ ನಿಲ್ಸ್ಕೊಳ್ಳಿ? ಇಲ್ಲಿ ನಾನು ಸೇಫ್ ಆಗ್ಬೇಕಲ್ಲ. ಫಸ್ಟ್ ನಾವು ಬಚಾವ್ ಆಗ್ಬೇಕು. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ ಅಂತ ಹೇಳ್ತಾರೆ. ಸೊ ನಾನು ಹೋಗ್ತಾನೆ ಇದ್ದೀನಿ, ಅವ್ರು ಬರ್ತಾನೆ ಇದಾರೆ. ಆಮೇಲೆ ಅವ್ರು ಅದೇನೇನ್ ಇಟ್ಕೊಂಡ್ರು ಅದನ್ನ ನನ್ನ ಕಾರ್ ಗ್ಲಾಸ್ಗೆ ಸಿಗ್ತಾ ಇದ್ರು. ಸೊ ನನ್ಗೆ ಏನೇನೋ ಬರ್ತಾ ಇತ್ತು, ಮೊಟ್ಟೆ ಗಿಟ್ಟೆ ಎಸ್ತ್ರೆ ಅದೇನೋ ಇದಾಗ್ಬಿಡುತ್ತೆ, ಅದೆಲ್ಲ ಮಾಡ್ಬಿಟ್ರೆ ಏನು ಅಂತ.
ನಾನು ನಂಬ್ಕೊಂಡಿರೋ ರಾಘವೇಂದ್ರ ಸ್ವಾಮಿಗಳೇ ನನ್ ಕಾಪಾಡಿದ್ರು ಅವತ್ತು. ಅವ್ರು ಏನ್ ಅನ್ಕೊಂಡ್ರು, 3 ಜನ ನನ್ ಮಿರರ್ ಅಲ್ಲಿ ನೋಡ್ದೆ ಹಿಂಗೆ ಹೋಗ್ಬಿಟ್ಟೋದ್ರು. ಬೇರೆ ಹೆಣ್ಮಕ್ಳು ಏನಾದ್ರು ಆಗಿದ್ರೆ ನಿಲ್ಸೋದು, ಇಲ್ಲ ನನ್ ಧೈರ್ಯ ಇದೆ ಅಂತ ನಿಂತ್ಕೊಂಡು ಬೈಯೋದು, ಇದೆಲ್ಲ ಯಾವ್ದೇ ಕಾರಣಕ್ಕೂ ಮಾಡ್ಬಾರ್ದು. ನಮ್ ಬುರುಡೆ ಗಟ್ಟಿಯಾಗಿದೆ ಅಂತ ಕಲ್ಲು ಕೆಚ್ಕೋಬಾರ್ದು. ಸನ್ನಿವೇಶ ನೋಡ್ಬೇಕಲ್ಲಿ, ಅಲ್ಲಿ ಟೈಮ್ ನೋಡ್ಬೇಕು. ನಾವು ಇರೋದ್ ನಾವ್ ಒಬ್ರೆ, ನಾವ್ ಎಷ್ಟೇ ಜೋರಾಗಿರ್ಲಿ ಅಪ್ಪ, ನನ್ 10 ಜನ ಕೊಡಿಯೋ ನನ್ ಧೈರ್ಯ ಇದ್ರೂನು ಆ ಟೈಮ್ ಅಲ್ಲಿ ನಾವ್ ಹೋಗ್ಬಿಡ್ಬೇಕು. ನಾವ್ ಯಾರಿಗೂ ಹಿಂತಿರ್ಕೊಂಡ್ ಮಾತಾಡೋದು, ಈಗ ಅವ್ನ್ಗೇನೋ ಅಂದಿರೋ ಅವ್ನ್ ಬಂದಿರೋನಲ್ಲಿ ಏನೋ ಒಂದಾಗ್ತಿತ್ತು, ಮನೆ ತನಕನೂ ಬರೋದು, ಮನೆ ಹತ್ರ ಏನೋ ಜಗಳ ಆಗೋದು, ಬೇಕಾ ಇದೆಲ್ಲ. ಹಾಗಾಗಿ ಅದು ನನ್ಗೆ ಆ ಸವಾಲ್ ಸಿನಿಮಾ ಟೈಮಲ್ಲಿ ನಂಗೆ ನಡೆದಿದೆ. ಇದುವರೆಗೂ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಯಾಕಂದ್ರೆ ನನ್ ಗಂಡ ಮಕ್ಳು ನಾನು ಶೂಟಿಂಗ್ ಕಳ್ಸಲ್ಲ ಆಮೇಲೆ ಹೇಳ್ಕೊಂಡಿದ್ರೆ. ಸೊ ಈ ತರ ನನ್ಗೂ ಅನುಭವ ಆಗಿದೆ. ಬಟ್ ನಾನು ಸೇಫ್ ಆಗಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿದೆ. ನಿಮ್ಗೇನ ಈ ತರ ಆಗಿದ್ಯಾ? ಏನಂತಂದ್ರೆ ನಾನು ಕಾಲೇಜ್ ಟೈಮ್ ಅಲ್ಲಿ ಏನಾಗಿತ್ತು, ಈ ತರ ಬಸ್ಸಲ್ಲಿ ಹೋಗ್ತಾ ಇದ್ದೆ, ನಾನು ನನ್ನ ಫ್ರೆಂಡ್, ಅವಳ ಹೆಸರು ಬೇಡ, ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ವಿ ಬಸ್ಸಲ್ಲಿ. ಒಬ್ಬ ವ್ಯಕ್ತಿ ವಯಸ್ಸಾಗಿದೆ, ತೊಡೆ ಹತ್ರ ಹಿಂಗೆ ಮಾಡ್ತದ ನನ್ನ ಫ್ರೆಂಡಿಗೆ. ಅವಳು ನನಗೆ ಹೇಳಲು ಈ ತರ ನೋಡು ಅಂತ. ನಾನು ಗಿಂಡೆ ಎಲ್ಲ ಮಾಡ್ದೆ, ಯಾಕಂದ್ರೆ ನನ್ನ ತಾಯಿ ಹೇಳ್ಕೊಟ್ಟಿದ್ರು ಏನಾದ್ರು ಈ ತರ ಆದ್ರೆ ಚುಚ್ಚು ಹಂಗೆ ಎಲ್ಲ ಮಾಡ್ತಿದ್ದೀನಿ. ಅವ್ನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಫೈನಲಿ ನಾನೇನ್ ಮಾಡಿದೆ, ಅಂಕಲ್ ನಿಮ್ಮ ಕೈ ಅವಳ ತೊಡೆ ಮೇಲೆ ಎತ್ತಿ ಅಂದೆ. ಅವ್ನು ನನ್ನ ಮುಖ ನೋಡಿ ಹೊರಟೋದ. ಹೆಣ್ಮಕ್ಳು ಅಂದ್ರೆ ಆಟದ ಸಾಮಾನಾಗಿದೆ ಗಂಡ್ ಮಕ್ಳಿಗೆ, ಆಯ್ತಾ. ಸೊ ಬಟ್ಟೆ ಹೇಳಿದ್ರು, ಅದೆಲ್ಲ ಆಯ್ತು. ಆಮೇಲೆ ಈಗ ಡಾಕ್ಟರ್ನ ಬಿಡ್ತಿಲ್ಲ ಹೇಳದ್ನಲ್ಲ, ನಾನು ಒಂದಷ್ಟು ಹೇಳ್ದೆ. ಈಗ ಕಲ್ಕಟ್ಟಲ್ಲಿ ನಡೆದಿರೋ ಅಂತ ಕೇಸ್ ನೋಡ್ತಾ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಗಂಡ್ ಮಕ್ಳ ಮೇಲೆ ಒಂಥರ ಅಸಹ್ಯ ಅನಿಸ್ತಾ ಇದೆ. ಯಾರನ್ನ ನಂಬೇಕು ಅಂತ ನಂಬೇಕು ಅಂತಾನು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಒಂದಲ್ಲ ಆಗ್ತಿರೋದು, ಎಷ್ಟು ರೇಪ್ಗಳಾಗ್ತಿದೆ ಅಂದ್ರೆ ಅದನ್ನ ಯಾರು ತಡೀತಿಲ್ಲ. ಯಾಕೆ ನಮ್ಮ ಕಾನೂನು ಬದಲಾಗ್ತಾ ಇಲ್ಲ? ಅದೇ ಇದೆ ಪ್ರೊಟೆಸ್ಟ್ಗಳು ಮಾಡ್ತಾ ಇದೀವಿ, ಅದರಿಂದ ಪ್ರಯೋಜನ ಇಲ್ಲ. ನಮಗೆ ಅದ್ ನೋಡಕ್ಕಾಗಲ್ಲ. ನೀವ್ ಇನ್ಫ್ಯಾಕ್ಟ್ ಆ ಕಲ್ಕಟ್ಟ ಕೇಸ್ ನೋಡಿದ್ರೆ 90 ಡಿಗ್ರೀಸ್ ಕಾಲನ್ನ ಅಗಲ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿತ್ವ ಎಂತದ್ದು. ಪಾಪ ಅವಳಲ್ಲಿ 150 ಗ್ರಾಮ್ಸ್ ಆಫ್ ಸ್ಪರ್ಮ್ಸ್ ಏನ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಅಟಾಪ್ಸಿ ರಿಪೋರ್ಟ್ ಅಲ್ಲಿ. ಆ ರಿಪೋರ್ಟ್ ಆ ತಂದೆ ಅವ್ರು ನೋಡಿದಾಗ ಯಾವ ತರ ಆಗಿರ್ಬೋದು. ಇದೇ ಅವ್ರ ಅಪ್ಪ ಅಮ್ಮ, ಅವ್ರ ತಂಗಿ ಅಥವಾ ಅವ್ರ ಮಗಳಿಗೆ ಆಗಿದ್ರೆ ಇವ್ರು ಸುಮ್ಮನೆ ಇರ್ತಿದ್ರ. ಸೊ ಈ ನಮಗೇನ್ ಅನ್ಸುತ್ತೆ ಅಂತಂದ್ರೆ, ನಮಗೇನ್ ಅನ್ಸ್ತಿದೆ, ನಿಮಗೆ ಕ್ವಶನ್ ಕೇಳ್ಬೇಕು ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಗಂಡ್ ಮಕ್ಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಇವಾಗ? ಯಾಕಂದ್ರೆ ನಾನ್ ಇಷ್ಟು ನೋಡ್ತಿದ್ದನಲ್ಲ, ಕಲ್ಕಟ್ಟ ಕೇಸ್ ಎಷ್ಟು ಇದು ಮಾಡ್ತಿದ್ರೆ, ಫಸ್ಟ್ ನಿರ್ಭಯ ಫಸ್ಟ್ ಆಯ್ತು, ಅದ್ರಿಂದ ಏನಾಗಿಲ್ಲ. ಅದನ್ನ ಹ್ಯಾಂಗ್ ಮಾಡಿದ್ರು, ಹಿಡ್ಕೊಂಡ್ ಸಾಕಿದ್ರು, ಮುದ್ದೆ ಎಲ್ಲ ಅವ್ರ ಇಷ್ಟ ಬಂದಂಗ್ ಬಿರಿಯಾನಿ ಎಲ್ಲ ಕೊಟ್ಟು ಸಾಕಿದ್ರು, ಅದರಿಂದ ಏನು ಪ್ರಯೋಜನ ಆಗ್ತಿಲ್ಲ. ನಮ್ಮ ಇದ್ರಲ್ಲಿ, ನಮ್ಮ ದೇಶದಲ್ಲಿ ಕಾನೂನು ಬದಲಾಗ್ತಾ ಇಲ್ಲ. ನಮ್ಮಗಳಿಗೆ ಏನ್ ಅನ್ಸ್ತಿದೆ ಅಂದ್ರೆ, ಗಂಡ್ ಮಕ್ಳೇ ಸರಿ ಇಲ್ಲ, ಇವ್ನೇನ್ ಮಾಡ್ತಾನಪ್ಪ, ನಮಗೆ ಏನೇ ಧೈರ್ಯ ಆಗಿರ್ಬೋದು, ನಾವು ಆ ನಿಮಿಷ ಆ ತರ ಮಾತಾಡಿರ್ಬೋದು. ಆ ತರ ಮಾತಾಡ್ದಾಗ್ಲೂ ಜನಗಳ ಉತ್ತರ ಏನಿತ್ತು ಅಂದ್ರೆ, ಎಲ್ಲಾರ್ನೂ ಬಿಟ್ಟು ನಿನ್ನೆ ಯಾಕೆ ಕೇಳ್ತಾರೆ, ಅವ್ರ ಮಗಳಿಗೆ ಕೇಳ್ದಾಗ ಗೊತ್ತಾಗತ್ತೆ ಆ ವ್ಯಕ್ತಿಗೆ. ಇವತ್ ಅವ್ರು ನೋಡ್ತಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಯಾರು ಏನು ಅಂತ. ಎಲ್ಲಾ ಬಿಟ್ಟು ನಿನಗೆ ಕೇಳ್ತಾರೆ ಅಂದ್ರೆ, ನೀನ್ ಸೂಪರಾ, ನಿನ್ ಹೆಣ್ಮಕ್ಳು ಸೂಪರು, ನಿಮ್ಮಮ್ಮ ಸೂಪರು, ನಿನ್ ತಂಗಿ ಸೂಪರ್, ನಿನ್ ಮಗಳು ಸೂಪರು, ಬೇರೆ ಹೆಣ್ಮಕ್ಳು ರೋಡಿಗೆ ಬಿಟ್ಟಿದ್ದಾರೆ. ಹಾಗಿದ್ರೆ ನಿಮ್ಗೆ ನಾವ್ ಕೇಳೋಂತ ಕ್ವಶನ್, ಗಂಡ್ ಮಕ್ಳ ಬಗ್ಗೆ ನೀವ್ ಹೇಳಿ ಈಗ ಒಪಿನಿಯನ್. ಇಷ್ಟೆಲ್ಲ ಆದ್ಮೇಲೂ ಗಂಡ್ ಮಕ್ಳನ್ನ ನಂಬೇಕು ಅಂತ ನಮಗ್ ಅನಿಸ್ತಿಲ್ಲ. ಆಮೇಲೆ ಎಲ್ಲಾ ಗಂಡ್ ಮಕ್ಳು ಬಗ್ಗೆನೂ ನಾವ್ ಹೇಳ್ತಾ ಇಲ್ಲ, ಕೆಲವರು ಗೊತ್ತು, ಬಟ್ ಕೈ ತೊಳ್ಕೊಂಡ್ ಮುಟ್ಟೋ ತರ ಗಂಡ್ ಮಕ್ಳು ಇದಾರೆ, ಅಷ್ಟು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು. ಎಕ್ಸಾಂಪಲ್ ನೀನು ಕೂಡ, ಯಾಕಂದ್ರೆ ನಿನ್ ಜೊತೆ ನಾವ್ ಎಷ್ಟು ವರ್ಕ್ ಮಾಡಿದೀವಿ, ಆ ತರ ಈ ನನ್ ಮಕ್ಳು ಇದಾರೆ, ನನ್ನ ಅಕ್ಕನ ಮಗ ಇದಾನೆ. ನಾನು ಒಂದಷ್ಟು ಹೇಳ್ತೀನಿ, ನನ್ನ ಫ್ಯಾಮಿಲಿ ನನ್ ಗಂಡ್ ಮಕ್ಳುಗಳನ್ನ ನೋಡಿದೀನಿ, ಹೌದು ಸೂಪರ್ ಗಂಡ್ ಮಕ್ಳು ಇದಾರೆ, ಇಲ್ಲ ಅಂತ ಹೇಳ್ತಲ್ಲ. ಯಾಕಂದ್ರೆ ಒಂದ್ ಚೌಕಟ್ಟು ಒಳಗಡೆ ನಾವು ಬೆಳೆಸಿದೀವಿ, ಇಲ್ಲ ಅಂತ ಹೇಳ್ತೇನೆ. ಅವರು ರೇಪ್ ಮಾಡಿ ಆ ಅಪರಾಧಿಗಳೇನಾಗಿದ್ದಾರೆ ಆ ಹುಡುಗರುಗಳು, ಅವರು ಅವ್ರ ಅಪ್ಪ ಅಮ್ಮ ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವ್ರು ಬೆಳೆದಿಲ್ಲ, ಇವ್ರು ತಿಳ್ಕೊಂಡಿಲ್ಲ, ಅಕ್ಕ ತಂಗಿ ನಡುವೆ ಹುಟ್ಟಿಲ್ಲ. ಅಮ್ಮ ಒಬ್ರೆ ಸಾಕು, ಅಮ್ಮ ಇಲ್ದಾನೆ ನಾವು ಬರಲ್ಲ, ಅಮ್ಮನಿಂದಾನೆ ನಾವು ಬರೋದು. ಆ ಒಂದ್ ಹೆಣ್ಣು ಅಂದ್ಮೇಲೆನೆ ಎಲ್ಲಾ ಬಂದ್ಬಿಡುತ್ತೆ. ಸೊ ಅವರು ಯಾಕೆ ಈ ಮನಸ್ಥಿತಿ ಇಟ್ಕೊಂಡಿದ್ದಾರೆ ಅಂದ್ರೆ, ನಾನ್ ಹೇಳೋದು ಗಂಡ್ಮಕ್ಳು ಯಾರು ಸರಿ ಇಲ್ಲ ಅಂತಲ್ಲ, ಇಂತ ತಪ್ಪು ಮಾಡೋ ನನ್ ಮಕ್ಳಿಗೆ ಈ ನಾನ್ ಹೇಳಿದ್ನಲ್ಲ ಕ್ಯಾಂಡಲ್ ಸುಡ್ಬಾರ್ದು, ಅವ್ರನ್ನ ಸುಡ್ಬೇಕಂತ, ಅವ್ರನ್ನ ಸುಡ್ಬೇಕು. ಅವ್ರಿಗೆ ಏನ್ ಅವ್ರು ಫುಲ್ ಸುಟ್ಟಾಕ್ಬಿಡ್ಬೇಕು. ನನ್ಗೇನಾದ್ರು ಸಿಕ್ಕ ನಾನು ಹಂಗೆ ಮಾಡ, ನನ್ಗೇನಾದ್ರು ಕಾನೂನು ನನ್ಗೇನಾದ್ರು ಕೊಟ್ರೆ ಏನಾದ್ರು ದೇವ್ರಾಣೆ ಅಂತ ರೇಪ್ ಇಷ್ಟನ್ನೆಲ್ಲ ಒಂದು ಕ್ಷಣ ಉಳಿಸಲ್ಲ. ಬಟ್ ಈಗ ನೀವೇನ್ ಹೇಳ್ತಾ ಇದ್ರ, ಗಂಡ್ ಮಕ್ಳು ಎಲ್ಲಾರು ಹಂಗಿರಲ್ಲ ಅಂತ. ಬಟ್ ಈಗ ಏನ್ ಆಗ್ತಿದೆ ಅಂದ್ರೆ, ರೋಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ನೋಡ್ತೀರ, ಇವನ್ ಏನ್ ಮಾಡ್ತಾನಪ್ಪ, ನಮ್ಮ ಅಮ್ಮ ಸೇಫ್ ಇದಾರ, ನಮ್ಮ ಅತ್ತೆ ಸೇಫ್ ಇದಾರ, ನಮ್ಮ ಅಕ್ಕ ಸೇಫ್ ಅಂತಲ್ಲ. ನಾವು ಈಗ ನಾವ್ ಬಂದು ಕರೆಕ್ಟ್ ಹೇಳಿದ್ದು, ನಮ್ ಶೂಟಿಂಗ್ ಏನಾದ್ರು ಹೋಗಿರೋ, ಅಯ್ಯೋ ಅಮ್ಮ ಹೇಗಿದಾರೋ, ಅಕ್ಕ ಹೇಗಿದಾರೋ, ಈಗ ನಡೀತಿರೋದ ಹಾಗಿದೆ. ಹುಡುಗರು ಈಗ ಒಳ್ಳೆ ಹುಡುಗರು ಇದಾರೆ ಇಲ್ಲ ನಾನು ಹೇಳ್ತಿಲ್ಲ, ಬಟ್ ನಮಗ್ ಈಗ ಸಿಚುವೇಶನ್ ಏನಾಗ್ತಿದೆ ಅಂತ, ಎಲ್ಲಾರು ಕೆಟ್ಟವ್ರು. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ನೋಡ್ತಿದ್ದಾನೆ, ಅವ್ನು ಯಾವ ರೀತಿ ನೋಡ್ತಿದ್ದಾನೆ ಗೊತ್ತಿಲ್ಲ.
ಯಾವ ತರ ಇದ್ ಮಾಡ್ತಾರೆ. ಇವಾಗ ಅವ್ರು ನೋಡೋ ಸ್ಟೈಲ್ಗಳೇ ಬೇರೆ. ಒಂದ್ ಸ್ಮೋಕ್ ಮಾಡ್ಕೊಂಡು ಟೀ ಶಾಪ್ ಹತ್ರ ನೋಡ್ತೀವಲ್ಲ, ಒಂದ್ ಟೀ ಇಟ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಒಬ್ರು ನೋಡಿದ ತಕ್ಷಣ ಅವ್ರು ಯಾವ್ದೋ ಮೈಂಡ್ ಕೊಟ್ಟೋಗ್ತಾನೆ. ಇಲ್ಲ, ಕೆಟ್ಟ ಕೆಟ್ಟ ಮಾತುಗಳು ಮಾತಾಡೋದು ಹುಡುಗಿರ್ಗೆ. ಇವ್ರು ಯಾರಿಗೂ ಕಮೆಂಟ್ ಮಾಡಕ್ ಆತರ ಇಲ್ಲ. ಹೌದು, ಕೆಟ್ಟ ಕಮೆಂಟ್ಗಳು ಮಾಡೋದಕ್ಕೆ ಅವ್ರ ತಾಯಿನೇ ಇರ್ತಾರಲ್ಲ, ಅವ್ರ ತಾಯಿಗೆ ಮಾಡ್ಬೋದು ಕೆಟ್ಟ ಕಮೆಂಟ್ಗಳನ್ನ. ಈಗ ಬೇರೆ ಹೆಣ್ಮಕ್ಳ ಬಗ್ಗೆ ಮಾಡೋದ್ಕಿಂತ ನಿಮ್ ಮನೇಲಿ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರ ಮೇಲೆ ಮಾಡ್ತಾರೆ. ಅವ್ರ ಹೆಣ್ಮಕ್ಳು ರೀಲ್ಸ್ ಮಾಡ್ತಾರೆ, ಅವ್ರ ಮನೆಯವರು ರೀಲ್ಸ್ ಮಾಡ್ತಾರೆ, ಪೋಸ್ಟ್ ಹಾಕ್ತಾರೆ. ಯಾಕೆ ನಮ್ಮನ್ನ ಕಲಾವಿದ್ರನ್ನ ಕಣ್ಣಿಗೆ ಫೋಕಸ್ ಆಗೋದು ಇವ್ರಿಗೆ. ಏನೋ ಪ್ರಮೋಷನ್ ಆಗ್ತಾ ಇದೀರಾ ನೀವು, ನನ್ನ ಅಕ್ಕಂದೊಂದು ಫೋಟೋ ಹಾಕಿದಕ್ಕೆ, ಒಂದು ತಿಥಿ ಫೋಟೋ ಹಾಕಿದಕ್ಕೆ. ಗುರು ನನ್ನ ಇಷ್ಟ, ನನ್ನ ಇನ್ಸ್ಟಾಗ್ರಾಮ್ ಐಡಿ ನಾನ್ ಹಾಕೊಂತೀನಿ, ನಿಂಗೆ ಇಷ್ಟ ಇಲ್ಲಾದ್ರೆ ಹೋಗು ಗುರು, ನಮ್ಗೆ ಏನ್ ಕಷ್ಟ. ಕೆಟ್ಟ ಕಮೆಂಟ್, ಇನ್ಫ್ಯಾಕ್ಟ್ ನೀವ್ ಕೇಳೋದಾದ್ರೆ ಕೆಟ್ಟ ಕಮೆಂಟ್ ಬಗ್ಗೆ ನಾವು ಒಂದು ಶಾರ್ಟ್ ಫಿಲಮೇ ಮಾಡಿದ್ವಿ. ಕೆಟ್ಟ ಕಮೆಂಟ್ ಬಗ್ಗೆ. ಹೌದು, ಕೆಟ್ಟ ಕಮೆಂಟ್ ಬಗ್ಗೆ ಮಾಡಿದ್ವಿ. ಇದನ್ನೆಲ್ಲ ನೀವ್ ಏನ್ ಮಾಡ್ತಿದೀರಾ ಅದು ಒಳ್ಳೇದೇ. ಮುಟ್ಟೋರು ಮುಟ್ಲಿ, ನಾವು 100 ಜನಕ್ಕೆ ಅಂತ ಮಾಡಬಾರ್ದು, 10 ಜನಕ್ಕೆ. ಇನ್ಫ್ಯಾಕ್ಟ್ ನಿಮಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ, ಈಗ ಕಲ್ಕಟ್ಟ ಕೇಸ್ ಏನಾಯ್ತು, ಇವ್ರ ಡಾಕ್ಟರ್ ಕೇಸ್ ಏನಾಗಿದೆ, ಅದ್ರ ಬಗ್ಗೆನೂ ಕೆಟ್ಟ ಕಮೆಂಟ್ ಮಾಡಿದ್ದಾರೆ. ಅವಳೇನ್ ಸೂಪರ್ ಆಗಿದ್ದಾಳ, 10 ಜನ ರೇಪ್ ಮಾಡೋದಕ್ಕೆ ಅವ್ರ ತಾಯಿನೇ ಇಟ್ಕೊಂಡವನು ಇದೇ ಮಾತು ಹೇಳ್ಬೋದಿತ್ತು. ಅವ್ನ ಹೆಸರು ಹೇಳಕ್ಕೂ ನನಗೆ ಒಂಥರ ಸೂಪರ್ ಆಗಿರೋರ್ ಮೇಲೇನೆ ರೇಪ್ ಆಗಿರೋದು ಅಂತಾನೆ ಒಂದು. ಅವನ ಕಮೆಂಟ್, ಅವನ ಮನಸ್ಥಿತಿ ಹೇಗಿದೆ. 10 ಜನ ಇವಳೇನ್ ಅಷ್ಟು ಬ್ಯೂಟಿಫುಲ್ ಆಗಿಲ್ಲ, 10 ಜನ ರೇಪ್ ಮಾಡೋ ತರ ಇದ್ದಾಳ ಅವಳು ಅಂದ್ರೆ, ಅವನ ತಾಯಿಗೆ ಹುಟ್ಟವನ ಅಥವಾ ಗೊತ್ತಿಲ್ಲ ನನಗೂನು. ಹಿಂಗಿಂದ ಗೊತ್ತುಪಕ್ಕಂತ ಮೇಲಿಂದ ಉದ್ರಬಿಟ್ನ ಏನೋ ನಂಗೂ ಗೊತ್ತಿಲ್ಲ. ಯಾವ ರೀತಿ ನೋಡ್ಬೇಕು ಅಂತ ನಮ್ ತಾಯಿಗೆ ಹೇಳಿದಕ್ಕೆ ಫಸ್ಟ್ ಅವ್ರನ್ನ ಸುಟ್ಟಾಕ್ಬಿಡಕ್ ಹೇಳ್ಬಿಡು ಅಂತಿದ್ರು ನಮ್ಮಮ್ಮ ಮೈಸೂರಲ್ಲಿ ಕುತ್ಕೊಂಡು. ಪಾಪ ನಿಮಗೆ ನಮ್ಮ ಒಂದು ದೇಶ ಬಿಟ್ರೆ ಬೇರೆ ದೇಶಗಳಲ್ಲಿ ರೇಪ್ ಮಾಡಿದವನ್ ಇಮಿಡಿಯೇಟ್ ಹ್ಯಾಂಗ್, ರೋಡ್ ಅಲ್ಲಿ ನಿಲ್ಸಿ ಹ್ಯಾಂಗ್ ಮಾಡ್ತಾರೆ. ಯಾಕೆ ಮಾಡ್ತಾ ಇಲ್ಲ? ಅದನ್ನೇ ನಾನು ಕೇಳ್ತೇನೆ, ನಿಮ್ಗೆ ಎಷ್ಟು ಪ್ರೊಟೆಸ್ಟ್ ಮಾಡ್ಬೇಕು. ಅದನ್ನೇ ಹೇಳ್ತಾರದು ಮೇಡಮ್. ಕೆಲವು ಹುಳಗಳನ್ನ ನೀವೇನಂತ ಹೇಳಿದ್ರೆ ಸುಟ್ಟಾಕ್ಬೇಕು, ಅದು ಸತ್ಯವಾಗ್ಲೂ ಮಾಡಬೇಕು. ಅದು ಸುಟ್ಟಾಕಿದ್ರೆ ಮಾತ್ರ ಹೆಣ್ಮಕ್ಳು ನೆಮ್ಮದಿಯಾಗಿ ಓಡಾಡ್ಕೊಂಡಿರೋಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಇಂದು ನಾವಿಬ್ರು ಇಷ್ಟು ವಿಚಾರ ಹೇಳ್ತಾ ಇದ್ವಲ್ಲ, 10 ಜನ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ಅವ್ರು ಇನ್ನೆಷ್ಟು ವಿಚಾರಗಳನ್ನ. ಹೌದು, ಖಂಡಿತ ಹೌದು, ಖಂಡಿತ. ಅಷ್ಟು ಜನ ಹೆಣ್ಮಕ್ಳ ಧ್ವನಿ ನೀವು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಪನ್ ಆಗಿ ರೇಪ್ ಮಾಡ್ತಿದಾರೆ. ಅವ್ನ್ ಇನ್ಫ್ಯಾಕ್ಟ್ ಅವ್ನ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಬಗ್ಗೆ ನೋಡಿದ್ರೆ ನೀವು, ಹೌದು ನಾನು ರೇಪ್ ಮಾಡಿದೀನಿ, ಹ್ಯಾಂಗ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅಂತಂದ್ರೆ ನಮ್ಮ ಒಂದು ದೇಶ ಯಾವ ಸ್ಥಿತಿಗೆ ಬಂದಿದೆ.